ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ ರಲ್ಲಿಯ ಚಾಪ್ಟರ್ 4 ಗುಣೋತ್ತರ ಮತ್ತು ಪ್ರಮಾಣ ಇವುಗಳ ಬಗ್ಗೆ ನಾವು ಈಗಾಗಲೇ ಕೆಲವು ಭಾಗವನ್ನ ನೋಡಿರುವೆವು. ಈಗ ಈ ಭಾಗದಲ್ಲಿರುವಂತಹ ಅಂದ್ರೆ ನಾವು ಅಭ್ಯಾಸದಲ್ಲಿಯ ಕೆಲವು ಉದಾಹರಣೆಗಳನ್ನ ನೋಡೋಣ. ಅವುಗಳಲ್ಲಿ ಕೆಳಗಿನ ಗುಣೋತ್ತರಗಳನ್ನ ಶತಮಾನದಲ್ಲಿ ರೂಪಾಂತರ ಮಾಡೋಣ. ನಾವು ಈಗಾಗಲೇ ಮಕ್ಕಳೇ ಶತಮಾನದಲ್ಲಿ ಕೊಟ್ಟಿರತಕ್ಕಂಥವುಗಳನ್ನ ಗುಣೋತ್ತರವನ್ನ ಸಂಕ್ಷಿಪ್ತ ರೂಪದಲ್ಲಿ ಹೇಗೆ ಬರೆಯುವುದು ಎಂಬುದನ್ನ ನೋಡಿರುವೆವು. ಇಲ್ಲಿ ಕೆಳಗಿನ ಗುಣೋತ್ತರಗಳನ್ನ ಶತಮಾನದಲ್ಲಿ ರೂಪಾಂತರ ಪಡಿಸ್ರಿ ಎಂದು ಹೇಳಿದ್ದಾರೆ. ನೋಡಿ, 15:25 ಇದೆ. ಹಾಗಾದ್ರೆ ಶತಮಾನ ಇದರ ಅರ್ಥ ಛೇದದಲ್ಲಿ 100 ಮಾಡುವುದು ಎಂದರ್ಥ. ಹಾಗಾದ್ರೆ ಇಲ್ಲಿ 25 ಇದನ್ನ ಬರೆಯುವಾಗ ನಾವು ಇದನ್ನ ಈ ರೀತಿ ನೋಡಿ, 15/25. ಇಲ್ಲಿ 15/25 ಇದೆ. ಈ 25ಅನ್ನ 100 ಮಾಡಬೇಕಾಗಿದ್ರೆ 25ಕ್ಕೆ ಎಷ್ಟರಿಂದ ಗುಣಾಕಾರ ಮಾಡಬೇಕು ಎಂಬುದನ್ನ ಮೊದಲಿಗೆ ನೋಡಬೇಕು. ಹಾಗಾದ್ರೆ ಇಲ್ಲಿ 25 4 100 ಇರೋದ್ರಿಂದ 15 × 4 ಮತ್ತು 25 × 4. ಹಾಗಾದ್ರೆ 15 4 60/25 × 4 ಅಂದ್ರೆ 100. ಈಗ ಇದಕ್ಕೆ 60/100 ಅಥವಾ 60:100 ಎಂದು ಕೂಡ ನಾವು ಇದಕ್ಕೆ ಬರೀಬಹುದು. ಇಲ್ಲ ಅಂದ್ರೆ ಇದಕ್ಕೆ ನಾವು ಶತಮಾನದಲ್ಲಿ ರೂಪಾಂತರ ಮಾಡುವಾಗ 60% ಎಂದು ಬರೆದ್ರು ಆಯ್ತು. ಈ ರೀತಿ ಕೆಳಗಿನ ಶತಮಾನಗಳಲ್ಲಿ ರೂಪಾಂತರ ಮಾಡೋದಿದೆ. ಹಾಗಾದ್ರೆ ನೀವು ಒಂದು ಉದಾಹರಣೆಯನ್ನ ನೋಡ್ತೀರಾ. 546/600 ಇದನ್ನ ಶತಮಾನದಲ್ಲಿ ರೂಪಾಂತರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾದ್ರೆ 546/600 ಈ 600 ಶತಮಾನದಲ್ಲಿ ಹೇಗೆ ಮಾಡೋದು? ಹಾಗಾದ್ರೆ 600 ಇರೋದನ್ನ 100 ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ನಾವು ಹೇಗೆ ಇಲ್ಲಿ 4ರಿಂದ ಗುಣಾಕಾರ ಮಾಡಲಾಗಿ 100 ಬಂದಿದೆಯೋ, ಈ 600ಕ್ಕೆ ಎಷ್ಟರಿಂದ ಭಾಗಾಕಾರ ಮಾಡಿದ್ರೆ 100 ಬರುತ್ತೆ ಎಂಬುದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ 5 4 6 ಭಾಗಿಲೆ 6/600ಕ್ಕೆ 6ರಿಂದ ಭಾಗಿಸಿದರೆ 100 ಸಿಗುತ್ತದೆ. ಆದ್ದರಿಂದ ಈ ರೀತಿ ಭಾಗಾಕಾರ ಮಾಡುವಾಗ ಇಲ್ಲಿ 6ರಿಂದ ಭಾಗಿಸಿದ್ರೆ 6 9 6 1 ಇಲ್ಲಿಯೂ ಕೂಡ 6 1 6 0 0 ಅಂದ್ರೆ 91%. ಈ ರೀತಿಯಾಗಿ ನಾವು 91% ಎಂದು ಕೂಡ ಹೇಳಬಹುದು ಮಕ್ಕಳು. ಹಾಗಾದ್ರೆ ಇನ್ನೂ ಒಂದು ಉದಾಹರಣೆಯನ್ನ ನೋಡೋಣ. ತಾವು ಹೇಗೆ ಬಿಡಿಸ್ತೀರಾ ಎಂಬುದನ್ನ ನೋಡೋಣ. ಇಲ್ಲಿ 3ನೇದಾಗಿ 7/16 ಎನ್ನುವುದಿದೆ. ಇಲ್ಲಿ 7:16 ಅಥವಾ 7/16 ಎನ್ನುವಂತಹ ಉದಾಹರಣೆ. ಇಲ್ಲಿ 7/16 ಈ ಸಂಖ್ಯೆಗೆ 16 ಈ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಿಸಲಾಗಿ ನಮಗೆ 100 ದೊರೆಯುತ್ತದೆ? ಹಾಗಾದ್ರೆ ಇದನ್ನ ಮಾಡಬೇಕಾಗಿದ್ರೆ ನೋಡಿ ಹೇಗಿದೆ. ಇಲ್ಲಿ 100 ಛೇದದಲ್ಲಿ 100 ಮಾಡುವ ಸಲುವಾಗಿ ಅಂಶ ಮತ್ತು ಛೇದಕ್ಕೆ, ಹಾಗಾದ್ರೆ 16 ಎನ್ನುವುದು 100 ಆಗ್ಬೇಕು. ಇಂಟು 100/16 ಮಾಡಿದ್ರೆ ಅಂದ್ರೆ 100/16 ಪ್ರತಿಯೊಂದು ಸಂಖ್ಯೆಗೆ ಗುಣಾಕಾರ ಮಾಡಿದ್ರೆ 100 ಆಗುತ್ತೆ. ಇಲ್ಲಿಯೂ ಕೂಡ 7/16 ಇದೆ. 7 ಇಂಟು ನಮಗೆ ಇಲ್ಲಿ 7 ಇಂಟು 100/16 ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ. ಪುನಃ ಇಲ್ಲಿ 16 ಗೆಟ್ ಕ್ಯಾನ್ಸಲ್. ಹಾಗಾದ್ರೆ 7 ಇಂಟು 100 ಅಂದ್ರೆ 700/16 ಹೋಲ್ ಡಿವೈಡೆಡ್ ಬೈ 100 ಈ ರೀತಿಯಾಗಿ ಬರೆಯೋದು. ಹಾಗಾಗಿ 700/16 ಇದರ ಭಾಗಾಕಾರ ಮಾಡಿದ್ರೆ ನಾವಿಲ್ಲಿ 700/16 ಇದರ ಭಾಗಾಕಾರವನ್ನು ಮಾಡಲಾಗಿ ಎಷ್ಟು ದೊರೆಯುತ್ತೆ ನೋಡ್ಬೇಕು. ನೋಡಿ, 700/16 ಇವುಗಳ ಭಾಗಾಕಾರ 16 16 4 64 ಅಂದ್ರೆ ಎಷ್ಟು ಉಳಿತು? 600. ಮುಂದೆ ನಂತರ 16 ಮುಂದಿದ್ದು 16 ಬಗ್ಗೆ ಓದಿ. 16 2 30 16 3 48 16 3 48 ಕಳಿ ಮತ್ತೆ 10 8 ಹೋದ್ರೆ ಎಷ್ಟು? 2 ಇಲ್ಲಿ 1
ಮುಂದಿನ ಸಂಖ್ಯೆ ದಶಾಂಶ ಇದಕ್ಕಿಂತ ಚಿಕ್ಕದಿರೋದ್ರಿಂದ ಇಲ್ಲಿ ದಶಾಂಶ 16 ಏಳೇ 112 8 00 ಪುನಃ 16 ಐದಲೇ 70. ಹಾಗಾದ್ರೆ 43.75 ಇಲ್ಲಿ 43.75 ಅಪಾನ್ 100 ಆಗುತ್ತೆ. ಈ ರೀತಿ ಇರೋದನ್ನ 43.75 ಅನ್ನ ನಾವಿಲ್ಲಿ ಶತಮಾನದಲ್ಲಿ ಬರೆಯುವಾಗ 43.75% ಎಂದು ಬರೆಯಬೇಕು. ಹಾಗಾದ್ರೆ ಮಕ್ಕಳೇ, ಯಾವುದೇ ಗುಣೋತ್ತರಗಳನ್ನ ಕೊಡಲಾಗಿ ಈ ರೀತಿಯಾಗಿ ನಾವು ಗುಣಾಕಾರವನ್ನ ಮಾಡಿದ್ರೆ, ಅಂದ್ರೆ ಇಲ್ಲಿ ಗುಣಾಕಾರ ಮಾಡಲಾಗಿ ಅಥವಾ ಭಾಗಾಕಾರ ಮಾಡಲಾಗಿ ಒಂದೇ ಸಂಖ್ಯೆಯಿಂದ ಈ ರೀತಿಯೂ ಕೂಡ ನಮಗೆ ಮಾಡಿದ್ರೆ ಶತಮಾನದಲ್ಲಿ ಎಲ್ಲ ಸಂಖ್ಯೆಗಳನ್ನ ರೂಪಾಂತರ ಮಾಡಲಿಕ್ಕೆ ಬರುತ್ತದೆ. ಒಂದು ಶಾಬ್ದಿಕ ಉದಾಹರಣೆಯನ್ನ ನಾವು ಇಲ್ಲಿ ನೋಡೋಣ ಮಕ್ಕಳೇ. ಉದಾಹರಣೆ ಹೇಗಿದೆ ನೋಡಿ. ಅಭ ಮತ್ತು ಅವನ ತಾಯಿ ಇವರ ವಯಸ್ಸುಗಳ ಗುಣೋತ್ತರ 2:5. ಅಭ ಮತ್ತು ಅವನ ತಾಯಿ ಅಭ ಮತ್ತು ಅವನ ತಾಯಿ ಇವರಿಬ್ಬರ ವಯಸ್ಸುಗಳ ಗುಣೋತ್ತರ ಎಷ್ಟಿದೆ ಅಂದ್ರೆ 2:5 ಇದೆ. ನೋಡಿ ಮಕ್ಕಳೇ, ಇವರಿಬ್ಬರ ವಯಸ್ಸುಗಳ ಗುಣೋತ್ತರ 2:5 ಇದೆ. ಅಭಾನ ಜನ್ಮದ ವೇಳೆಯಲ್ಲಿ ಅವನ ತಾಯಿಯ ವಯಸ್ಸು 27 ವರ್ಷ. ಇದು ಗಮನದಲ್ಲಿದೆ. ಅಭಾನ ಜನ್ಮದ ವೇಳೆಯಲ್ಲಿ ಅವನ ತಾಯಿಯ ವಯಸ್ಸು ಎಷ್ಟು? 27 ವರ್ಷವಿದ್ದರೆ ಅಭ ಮತ್ತು ಅವನ ತಾಯಿಯ ಇಂದಿನ ವಯಸ್ಸನ್ನ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ನೋಡಿ ಮಕ್ಕಳು, ಹೇಗಿದೆ? ಅಭ ಮತ್ತು ಅವನ ತಾಯಿಯ ವಯಸ್ಸುಗಳ ಗುಣೋತ್ತರ 2:5 ಇದೆ. ಅಭಾನ ಜನ್ಮದ ವೇಳೆಯಲ್ಲಿ ಅವನ ತಾಯಿಯ ವಯಸ್ಸು 27 ವರ್ಷ ಇದ್ರೆ ಈಗ ಅವರಿಬ್ಬರ ವಯಸ್ಸುಗಳನ್ನ, ಇಂದಿನ ವಯಸ್ಸುಗಳನ್ನ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ಇವರ ವಯಸ್ಸುಗಳ ಸಮಾನ ಪಟ್ಟು ಎಕ್ಸ್ ಇದೆ ಎಂದು ತಿಳಿಯುವ. ಇದನ್ನು ಬರೆಯುವಾಗ ಅಭ ಮತ್ತು ಅವನ ತಾಯಿ, ಅಭ ಮತ್ತು ಅವನ ತಾಯಿಯ ವಯಸ್ಸುಗಳ ಗುಣೋತ್ತರ 2:5. ಆದ್ದರಿಂದ ಅವುಗಳ ಸಮಾನ ಪಟ್ಟು ಎಕ್ಸ್ ಇರಲಿ. ಇವುಗಳ ಸಮಾನ ಪಟ್ಟು ಎಕ್ಸ್ ಇದೆ ಎಂದು ತಿಳಿಯುವ. ಆದ್ದರಿಂದ ಅಭಾನ ಇಂದಿನ ವಯಸ್ಸು ಈಕ್ವಲ್ ಟು 2x ಆಯ್ತು. ಹಾಗೂ ಅವನ ತಾಯಿಯ ಇಂದಿನ ವಯಸ್ಸು ಈಕ್ವಲ್ ಟು 5x. ಇಲ್ಲಿ ಕೊಟ್ಟಂತ ಕರಾರ ಏನಿದೆ ನೋಡಿ, ಅಭ ಮತ್ತು ಅವನ ತಾಯಿಯ ವಯಸ್ಸುಗಳ ಗುಣೋತ್ತರ 2:5 ಇದೆ. ಅಭಾನ ಜನ್ಮದ ವೇಳೆಯಲ್ಲಿ ಅಂದ್ರೆ ಅಭ ಹುಟ್ಟಿದ ಸಮಯದಲ್ಲಿ ಅವನ ತಾಯಿಯ ವಯಸ್ಸು 27 ವರ್ಷ ಇದೆ. ಅಭಾನ ಜನ್ಮದ ವೇಳೆಯಲ್ಲಿ ಅವರ ತಾಯಿಗೆ ಎಷ್ಟು ವಯಸ್ಸು? 27 ವರ್ಷ. ಹಾಗಾದ್ರೆ ಅಭಾನ ಜನ್ಮ ಎಂದು ತಿಳಿದಾಗ ನಮಗೆ ಆಗ ಇಲ್ಲಿ 5x ದಲ್ಲಿ 2x ಅನ್ನ ಕಳೆಯಲಾಗಿ ಇಷ್ಟು ಕಳೆಯಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? 27 ವರ್ಷ ಇದೆ. ಕೊಟ್ಟ ಕರಾರಿನಂತೆ therefore ಕೊಟ್ಟ ಕರಾರಿನಂತೆ ಏನ್ ಕರಾರಿದೆ? ಅವನ ಇಂದಿನ ವಯಸ್ಸು 5x, ಇಂದಿನ ವಯಸ್ಸು 2x ಇದೆ.
ಹಾಗಾದ್ರೆ ಇವುಗಳಲ್ಲಿ 5x ದಲ್ಲಿ ಅಂದ್ರೆ 5x ವರ್ಷದಲ್ಲಿ 2x ಕಳೆದ್ರೆ ಅವಾಗ ಎಷ್ಟು 27 ವರ್ಷ. ಕೊಟ್ಟ ಕರಾರಿನಂತೆ 5x minus 2x equal to 27. Therefore 3x equal to 27. Therefore x equal to 27 upon 3. ಎಷ್ಟಾಯ್ತು 9. x equal to 9. ಹಾಗಾದ್ರೆ ಅಭಾನ ಇಂದಿನ ವಯಸ್ಸನ್ನು ತೆಗೆಯಬೇಕಾಗಿದೆ. Therefore ಅಭಾನ ಸಲುವಾಗಿ ಅಭಾನ ಇಂದಿನ ವಯಸ್ಸು is equal to 2x. 2 into x equal to 9 ಅಂದ್ರೆ 18 ವರ್ಷಗಳು. ಅಭಾನ ಇಂದಿನ ವರ್ಷ ಎಷ್ಟು ಈಗ 18 ವರ್ಷಗಳು. ಅವನ ತಾಯಿಯ ವಯಸ್ಸು therefore ತಾಯಿಯ ಇಂದಿನ ವಯಸ್ಸು is equal to 5x. 5 into 9 is equal to 45 ವರ್ಷ. ಮಕ್ಕಳೇ, ಈ ರೀತಿ ನಾವು ಶಾಬ್ದಿಕ ಉದಾಹರಣೆಗಳನ್ನ ಈ ರೀತಿ ಬಿಡಿಸಬೇಕು. ಈಗ ಅಭಾ ಮತ್ತು ಅವನ ತಾಯಿಯ ವಯಸ್ಸುಗಳ ಗುಣೋತ್ತರ 2ಕ್ಕೆ 5 ಇರೋದ್ರಿಂದ 18 ಮತ್ತು 45 ವರ್ಷ ಇದೆ. ಅಂದ್ರೆ ಅಭಾನ ಇಂದಿನ ವರ್ಷ ಎಷ್ಟು, ಇಂದಿನ ವಯಸ್ಸು, ಅಭಾನ ಇಂದಿನ ವಯಸ್ಸು ಎಷ್ಟಿದೆ, ವಯಸ್ಸುಗಳು ಇಲ್ಲಿ 18 ವರ್ಷ. ಆನಂತರ ಅವನ ತಾಯಿ ಇಂದಿನ ವಯಸ್ಸು 45 ವರ್ಷ. ಈ ರೀತಿ ತಾವು ಉದಾಹರಣೆಗಳನ್ನ ಬಿಡಿಸಲು ಪ್ರಯತ್ನಿಸಬೇಕು ಮಕ್ಕಳೇ. ಈಗ ಗುಣೋತ್ತರಗಳ ಹೋಲಿಕೆಯನ್ನ ಯಾವ ರೀತಿ ಮಾಡುವುದು ಎಂಬುದನ್ನ ನೋಡೋಣ. ಗುಣೋತ್ತರಗಳ ಹೋಲಿಕೆ. ಇಲ್ಲಿ ಹೋಲಿಕೆ ಅಥವಾ ಅವುಗಳ ಒಂದಕ್ಕೊಂದು ಚಿಕ್ಕದು ದೊಡ್ಡದು ಎಂದು ಕೂಡ ನಾವು ಹೇಳಬಹುದು. ಒಂದು ವೇಳೆ ಬಿ ಮತ್ತು ಡಿ, ಒಂದು ವೇಳೆ ಬಿ ಈಸ್ ಗ್ರೇಟರ್ ದೆನ್ 0, ಡಿ ಈಸ್ ಗ್ರೇಟರ್ ದೆನ್ 0 ಇದ್ದರೆ, ಈ ರೀತಿ ಕೊಟ್ಟಿದ್ರೆ ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ, ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ, ಈ ಗುಣೋತ್ತರಗಳ ಹೋಲಿಕೆ ಮಾಡುವಾಗ, ಈ ಗುಣೋತ್ತರಗಳ ಚಿಕ್ಕದು ದೊಡ್ಡದು ಅನ್ನ ತೋರಿಸುವಾಗ ಇವುಗಳ ನಿಯಮಗಳು ಈ ರೀತಿ ನಾವು ತೋರಿಸಬೇಕಾಗತ್ತೆ ನೋಡಿ ಮಕ್ಕಳೇ. ಹಾಗಾದ್ರೆ ಮೊದಲನೇದಾಗಿ ಏನಿದೆ, ಎ ಇಂಟು ಡಿ ಮತ್ತು ಬಿ ಇಂಟು ಸಿ ಗಳನ್ನ ತೋರಿಸೋದು. ಒಂದು ವೇಳೆ ಎ ಡಿ ಮತ್ತು ಬಿ ಸಿ ಗಳ ಗುಣಾಕಾರ, ಇವುಗಳ ಸಂಬಂಧವನ್ನ, ಕತ್ತರೆ ಗುಣಾಕಾರಗಳ ಸಂಬಂಧವನ್ನು ತೋರಿಸುವಾಗ ಇಲ್ಲಿ ಎ ಇಂಟು ಡಿ ಇಸ್ ಗ್ರೇಟರ್ ದೆನ್ ಇದ್ರೆ, ಎ ಡಿ ಈಸ್ ಗ್ರೇಟರ್ ದೆನ್ ಬಿ ಸಿ ಇದ್ದರೆ ಮೊದಲನೇ ಗುಣೋತ್ತರ ಯಾವಾಗಲೂ ದೊಡ್ಡದಾಗಿರುತ್ತದೆ. ಎ ಅಪಾನ್ ಬಿ ಈಸ್ ಗ್ರೇಟರ್ ದೆನ್ ಸಿ ಅಪಾನ್ ಡಿ, ಇದು ಗೊತ್ತಿರಬೇಕು. ಒಂದು ವೇಳೆ ಎರಡನೇ ಗುಣೋತ್ತರ ಈ ರೀತಿ, ಎ ಇಂಟು ಡಿ ಈಸ್ ಲೆಸ್ ದೆನ್ ಬಿ ಇಂಟು ಸಿ ಇದ್ದರೆ, ಈಗ ಎ ಅಪಾನ್ ಬಿ ಈಸ್ ಲೆಸ್ ದೆನ್ ಸಿ ಅಪಾನ್ ಡಿ ಇರುತ್ತೆ. ಒಂದು ವೇಳೆ ಎರಡು ಸಮಾನವಾಗಿದ್ದರೆ, ಈ ಎರಡು ಕತ್ತರಿ ಗುಣಾಕಾರಗಳು ಸಮಾನವಾಗಿದ್ದರೆ, ಎ ಇಂಟು ಡಿ ಇಸ್ ಈಕ್ವಲ್ ಟು ಬಿ ಇಂಟು ಸಿ ಇದ್ದರೆ, ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ. ಇಲ್ಲಿ ಮುಖ್ಯವಾಗಿರುವುದನ್ನ ನಾವು ಯಾವುದೇ ಎರಡು ಗುಣೋತ್ತರಗಳ ಹೋಲಿಕೆಯನ್ನ ಮಾಡುವಾಗ, ಅಂದ್ರೆ ಸಣ್ಣದು ದೊಡ್ಡದನ್ನ ತೋರಿಸುವಾಗ ಅಥವಾ ಚಿಕ್ಕದು ದೊಡ್ಡದನ್ನ ತೋರಿಸುವಾಗ, ಬಿ ಇಸ್ ಗ್ರೇಟರ್ ದೆನ್ 0, ಡಿ ಇಸ್ ಗ್ರೇಟರ್ ದೆನ್ 0 ಎಂದ್ರೆ ಛೇದದಲ್ಲಿ ಇರುವಂತಹ ಸಂಖ್ಯೆಗಳು ಧನ ಸಂಖ್ಯೆ ಇದ್ದರೆ ಎಂದ ಹಾಗೆ. ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ ಈ ಗುಣೋತ್ತರಗಳ ಹೋಲಿಕೆಗಳನ್ನ ಮಾಡುವಾಗ ಮೊದಲನೇದಾಗಿ ಎ ಡಿ ಇಂಟು ಬಿ ಸಿ, ಇವುಗಳಲ್ಲಿ ಎ ಇಂಟು ಡಿ ಅಂದ್ರೆ ಮೊದಲನೇ ಕತ್ತರಿ ಗುಣಾಕಾರ ಎರಡನೇ ಕತ್ತರಿ ಗುಣಾಕಾರಕ್ಕಿಂತ ದೊಡ್ಡದಿದ್ರೆ ಎ ಅಪಾನ್ ಬಿ ಈಸ್ ಗ್ರೇಟರ್ ದೆನ್ ಸಿ ಅಪಾನ್ ಡಿ, ಅಂದ್ರೆ ಮೊದಲನೇ ಗುಣೋತ್ತರ ದೊಡ್ಡದು. ಅದೇ ರೀತಿಯಾಗಿ ಎರಡನೇ ಕತ್ತರಿ ಗುಣಾಕಾರ ದೊಡ್ಡದಿದ್ರೆ ಇಲ್ಲಿ ಎರಡನೇ ಗುಣೋತ್ತರ ದೊಡ್ಡದಾಗಿರುತ್ತೆ. ಎರಡೂ ಕತ್ತರಿ ಗುಣಾಕಾರಗಳು ಸಮಾನವಾಗಿದ್ರೆ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ ಎಂದು ಕೂಡ ತೋರಿಸಬಹುದು.
ನಾವು ಇದನ್ನೇ ತೋರಿಸುವಾಗ, ನಾವು ಈಗಾಗಲೇ ಇದನ್ನ ಹೇಳುವಾಗ ನೋಡಿ, ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ ಗಳ ವಜಾಬಾಕಿಯನ್ನ ಮಾಡಿದರೆ ಇದನ್ನು ಕೂಡ ಹೇಳಬಹುದು ನೋಡಿ. ಇದು ತಮ್ಮ ಗಮನಕ್ಕೆ ಬರಲಿ. ಎ ಅಪಾನ್ ಬಿ ಮೈನಸ್ ಸಿ ಅಪಾನ್ ಡಿ, ಈ ರೀತಿಯಾಗಿಯೂ ಕೂಡ ನಾವು ತೋರಿಸಬಹುದು. ಈ ಎರಡರ ವಜಾಬಾಕಿ ಒಂದು ವೇಳೆ ವಜಾಬಾಕಿ ಧನ ಸಂಖ್ಯೆ ಬಂದರೆ, ವಜಾಬಾಕಿ ಧನ ಸಂಖ್ಯೆ ಬಂದ್ರೆ ಎ ಅಪಾನ್ ಬಿ ಈಸ್ ಗ್ರೇಟರ್ ದೆನ್ ಸಿ ಅಪಾನ್ ಡಿ. ಒಂದು ವೇಳೆ ಧನ ಸಂಖ್ಯೆ ಇದ್ರೆ, ಈ ವಜಾಬಾಕಿ ಋಣ ಸಂಖ್ಯೆಯಾಗಿದ್ರೆ ಎ ಅಪಾನ್ ಬಿ ಈಸ್ ಲೆಸ್ ದೆನ್ ಸಿ ಅಪಾನ್ ಡಿ ಎಂದು ಹೇಳಬಹುದು. ಒಂದ್ ವೇಳೆ ಎ ಅಪಾನ್ ಬಿ ಮೈನಸ್ ಸಿ ಅಪಾನ್ ಡಿ 0 ಇದ್ರೆ, ಇಲ್ಲಿ ಶೂನ್ಯ ಬಂದ್ರೆ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸಿ ಅಪಾನ್ ಡಿ. ಈ ರೀತಿಯೂ ಕೂಡ ತಾವು ಚಿಕ್ಕದು ದೊಡ್ಡದು ಎಂಬುದನ್ನ ತೋರಿಸಬಹುದು. ಇದನ್ನು ಕೂಡ ಗಮನದಲ್ಲಿ ಇರಲಿ ಮಕ್ಕಳೇ. ನಾವಿಲ್ಲಿ ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ ಗಳ ವಜಾಬಾಕಿ ಮಾಡಲಾಗಿ ಒಂದ್ ವೇಳೆ ಯಾವುದು ಧನ ಸಂಖ್ಯೆ ಬಂದ್ರೆ ಎ ಅಪಾನ್ ಮೊದಲನೇದು ದೊಡ್ಡದಿರ್ತೈತಿ, ಋಣ ಸಂಖ್ಯೆ ಬಂದಿದ್ರೆ ಮೊದಲನೇದು ಚಿಕ್ಕದು, 0 ಬಂದ್ರೆ ಎರಡು ಸಮಾನವಿರುತ್ತವೆ. ಇದನ್ನು ಕೂಡ ಇದರ ಗುಣೋತ್ತರಗಳ ಹೋಲಿಕೆ ಮಾಡುವಾಗ ನಾವು ಉಪಯೋಗ ಮಾಡೋಣ ಮಕ್ಕಳೇ. ಹಾಗಾದ್ರೆ ಒಂದು ಉದಾಹರಣೆಯನ್ನ ನೋಡೋಣವೇ. ಇಲ್ಲಿ ಒಂದು ಉದಾಹರಣೆ ನೋಡಿ. 4 ಅಪಾನ್ 9, 4 ಅಪಾನ್ 9 ಅನ್ನೋದಂತ ಮೊದಲನೇ ಗುಣೋತ್ತರ ಮತ್ತು 7 ಅಪಾನ್ 8, ಈ ಎರಡರಲ್ಲಿ ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದಿದೆ ಎಂಬುದು ನೋಡುವುದಿದೆ. ಹಾಗಾದ್ರೆ ನಮಗೆ ಮೊದಲಿಗೆ ಕತ್ರಿ ಗುಣಾಕಾರವನ್ನ ಮಾಡಬೇಕು. ಇಲ್ಲಿ 4 ಇಂಟು 8, 4 ಎಂಟ್ಲೆ ಇಲ್ಲಿ 32. ಆನಂತರ ಎರಡನೇ ಕತ್ರಿ ಗುಣಾಕಾರ 9 ಇಂಟು 7, ಇಲ್ಲಿ 63. ಹಾಗಾಗಿ ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದಿದೆ ಎಂಬುದನ್ನು ನಮಗೆ ಗುರುತಿಸುವ ಸಲುವಾಗಿ therefore 32 is less than 63 ಆಗಿದೆ. ಈ 32 ಎನ್ನುವುದು 4 ಇಂಟು 8 is less than 9 ಇಂಟು 7 ಎಂದು ಬರೆಯಬೇಕು. ಇಲ್ಲಿ 4 ಇಂಟು 8 ಅಂದ್ರೆ ಮೊದಲನೇ ಕತ್ರಿ ಗುಣಾಕಾರ ಚಿಕ್ಕದಿದ್ರೆ ಮೊದಲನೇದು ಚಿಕ್ಕದು. ಇಲ್ಲಿ 4 ಅಪಾನ್ 9 is less than 7 ಅಪಾನ್ 8 ಎಂದು ಹೇಳಬಹುದು. ಈ ರೀತಿಯಾಗಿ ತಾವು ತೋರಿಸಲಿಕ್ಕೆ ಬರುತ್ತದೆ. ಇನ್ನೂ ಒಂದು ಉದಾಹರಣೆ ನೋಡಿ. ಎರಡನೇದಾಗಿ √5 ಅಪಾನ್ 3 ಮತ್ತು 3 ಅಪಾನ್ √7, ಈ ರೀತಿ ಇರೋದನ್ನ ನಾವಿಲ್ಲಿ ಪುನಃ ಇವುಗಳಿಗೂ ಕೂಡ ಕತ್ರಿ ಗುಣಾಕಾರವನ್ನ ಮಾಡಬೇಕು. ಹಾಗಾದ್ರೆ ಇಲ್ಲಿ ಮೊದಲನೇ ಕತ್ರಿ ಗುಣಾಕಾರ √5 ಇಂಟು √7. ಇಲ್ಲಿ ಕರ್ಣಿ ಕ್ರಮಗಳು ಸಮಾನವಾಗಿರುವುದರಿಂದ ನಾವು ಇವುಗಳ ಗುಣಾಕಾರ ಮಾಡುವಾಗ ಇವೆಲ್ಲರ ಗುಣಾಕಾರ √35 ಈ ರೀತಿ ತೋರಿಸಬಹುದು. ಇಲ್ಲಿ 3 ಇಂಟು 3, 3 ಇಂಟು 3 ಅಂದ್ರೆ 9. ಈ 9 ಅನ್ನೋದನ್ನ ವರ್ಗಮೂಲ ಚಿಹ್ನೆಯಲ್ಲಿ ತೆಗೆದುಕೊಂಡು ಹೋದ್ರೆ 9ಕ್ಕೆ ಎಷ್ಟಾಗಿ ಬರೆಯಬಹುದು ಇದಕ್ಕೆ ಅಂದ್ರೆ √81. ಇದನ್ನ ವರ್ಗಮೂಲ ಚಿಹ್ನೆಯಲ್ಲಿ ಬರೆದರೆ √81 ಆಗುತ್ತೆ. ಆದ್ದರಿಂದ ಪುನಃ ಇಲ್ಲಿಯೂ ಕೂಡ √35 is less than √81. ಈ √35 ಅಂದ್ರೆ √5 ಇಂಟು √7 is less than 3 ಇಂಟು 3 ಅಂತ ಹಾಗೆ. ಹಾಗಾದ್ರೆ ಇವುಗಳಲ್ಲಿಯ ಗುಣೋತ್ತರ ಅಂದ್ರೆ ಮೊದಲನೇ ಗುಣೋತ್ತರ ಅಂದ್ರೆ ಯಾವ್ದಾಯ್ತು ಇಲ್ಲಿ √5 ಅಪಾನ್ 3 ಈಸ್ ಲೆಸ್ ದೆನ್ 3 ಅಪಾನ್ √7. ಈ ರೀತಿಯಾಗಿ ನಾವು ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದು ಎಂಬುದನ್ನು ಕೂಡ ಈ ರೀತಿ ತೋರಿಸಲು ಬರುತ್ತದೆ ಮಕ್ಕಳೇ. ಇನ್ನೂ ಒಂದು ಉದಾಹರಣೆಯನ್ನು ಇದರಲ್ಲಿ ನೋಡ್ತೀರಾ ನೋಡಿ.
ನಾವಿಲ್ಲಿ ಚಿಕ್ಕದು ದೊಡ್ಡದನ್ನ ತೋರಿಸುವಾಗ ರೂಟ್ ಇಟಿ ಅಪಾನ್ ರೂಟ್ 48 ಇದು ಮೊದಲನೇ ಗುಣೋತ್ತರ ಆಯ್ತು. ಎರಡನೇದಾಗಿ ರೂಟ್ 45 ಅಪಾನ್ ರೂಟ್ 27. ಇಲ್ಲಿ ಹೇಗೆ ಬಿಡಿಸೋದು? ಹಾಗಾದ್ರೆ ಇವೆರಡು ಗುಣೋತ್ತರಗಳಲ್ಲಿ ತೆಗೆದುಕೊಂಡ್ರೆ ಎರಡು ಗುಣೋತ್ತರಗಳನ್ನ ಸಂಕ್ಷಿಪ್ತವಾಗಿ ಅಂದ್ರೆ ಎರಡು ಕತ್ರಿ ಗುಣಾಕಾರವನ್ನ ಹೇಗೆ ತೋರಿಸುವಿರಿ ಎಂಬುದನ್ನ ಇಲ್ಲಿ ನೋಡೋಣ. ಹಾಗಾದ್ರೆ ಮೊದಲಿಗೆ ಇವುಗಳ ಪ್ರತಿಯೊಂದರ ವರ್ಗ ಮೂಲವನ್ನ ಸಂಖ್ಯೆ ತೆಗೆಯಲು ಬರುತ್ತದೆ ಎಂಬುದನ್ನು ನೋಡೋಣ. ಅಂದ್ರೆ ಸಂಕ್ಷಿಪ್ತವಾಗುತ್ತೆ. ಇಲ್ಲಿ ಮೊದಲಿಗೆ ರೂಟ್ 80 ಅಪಾನ್ ರೂಟ್ 48. ಹೀಗಂದ್ರೆ ರೂಟ್ 80ಯನ್ನ ನಾವು 16 ಇಂಟು 5 ಎಂದು ಬರೆಯಬಹುದು. ಪುನಃ ಇದನ್ನ ಈ ರೀತಿ 60 ರೂಟ್ 80 ಅಪಾನ್ ಮೊದಲಿಗೆ ರೂಟ್ 80 ಅಪಾನ್ ರೂಟ್ 48. ಇದನ್ನ ನಾವು 16 ಇಂಟು 5 ಇಲ್ಲಿ 16 ಇಂಟು 3 ಹೀಗೆ ಬರೆದ್ರೆ ಎಷ್ಟಿದು? 16 ಇಂಟು 5 ಅಂದ್ರೆ ಎಷ್ಟಾಗುತ್ತೆ? 16 ಗೆಟ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ನಾವು 16 ತೆಗೆದ್ರೆ 5 ರೂಟ್ 5 ಅಪಾನ್ ರೂಟ್ 3 ಎಂದು ಬರೆಯಬಹುದು ಮಕ್ಕಳೇ. ಇದಕ್ಕೆ ವಿಧಾನ 1 ಎನ್ನೋಣ. ಅದೇ ರೀತಿಯಾಗಿ ರೂಟ್ 45 ಅಪಾನ್ ರೂಟ್ 27 ಅನ್ನ ಇದನ್ನು ಕೂಡ 9 ಇಂಟು 5 ರೂಟ್ 9 ಇಂಟು 3 ಆಗುತ್ತೆ. ಇಲ್ಲಿಯೂ ಕೂಡ ನಾವು ಇದನ್ನ ರೂಟ್ 5 ಅಪಾನ್ ರೂಟ್ 3 ಈಸ್ ಈಕ್ವಲ್ ಟು ವಿಧಾನ 2 ಎನ್ನೋಣ. ಹಾಗಾದ್ರೆ ಎರಡರ ಗುಣಾಕಾರ ನೋಡಿದ್ರೆ ವಿಧಾನ 1 ಮತ್ತು 2ರಿಂದ ವಿಧಾನ 1 ಮತ್ತು 2ರಿಂದ ವಿಧಾನ 1 ಮತ್ತು 2ರಿಂದ ಏನ್ ದೊರೆಯುತ್ತಿಲ್ಲ? ರೂಟ್ 5 ಅಪಾನ್ ರೂಟ್ 3 ಈಸ್ ಈಕ್ವಲ್ ಟು ರೂಟ್ 5 ಅಪಾನ್ ರೂಟ್ 3. ಅಂದ್ರೆ ಇವೆರಡರ ಗುಣೋತ್ತರಗಳು ಸಮಾನವಾಗಿದೆ. therefore ರೂಟ್ 80 ಅಪಾನ್ ರೂಟ್ 48 ಈಸ್ ಈಕ್ವಲ್ ಟು ರೂಟ್ 45 ಅಪಾನ್ ರೂಟ್ 27. ಈ ರೀತಿಯಾಗಿ ತಾವು ತೋರಿಸಬಹುದು ಮಕ್ಕಳೇ. ಇಂತಹ ಉದಾಹರಣೆಗಳನ್ನು ಇನ್ನೂ ಒಂದು ಉದಾಹರಣೆಯನ್ನ ನೋಡೋಣವೇ? ಇಲ್ಲಿ ಇನ್ನೂ ಒಂದು ಉದಾಹರಣೆ 9.2 ಅಪಾನ್ 5.1. ಎರಡೇ ಗುಣೋತ್ತರ ಹೇಗಿದೆ ನೋಡಿ. 3.4 ಅಪಾನ್ 7.1. ಇಲ್ಲಿ ಇವು ಎರಡರ ಕತ್ರಿ ಗುಣಾಕಾರ ಮಾಡಲಾಗಿ ನಾವು ಎರಡು ಕತ್ರಿ ಗುಣಾಕಾರ 9.2 ಇಂಟು 7.1 9.2 ಇಂಟು 7.1 ಎಂದರೆ ಇವುಗಳ ಗುಣಾಕಾರವನ್ನ ಮಾಡಿದ್ರೆ ನಮಗೆ ಇಲ್ಲಿ 65.32 ಆಗುತ್ತೆ. ಅದೇ ರೀತಿಯಾಗಿ ಪುನಃ 3.4 ಇಂಟು 5.1 ಮಾಡಿದ್ರೆ ಇವುಗಳ ಗುಣಾಕಾರ ಕೂಡ ನಮಗೆ ಇಲ್ಲಿ 17.34 ಆಗುತ್ತೆ. ಇಲ್ಲಿ ಗುಣಾಕಾರವನ್ನು ನಾವು ಮಾಡಿದೀವಿ ನೋಡಿ. 9.2 ಇಂಟು 7.1 ಅಂದ್ರೆ 65.32. ಪುನಃ ಇಲ್ಲಿ 3.4 ಮತ್ತು 5.1 ಅಂದ್ರೆ 17.34 ಆಯ್ತು. ಇವು ಎರಡರಲ್ಲಿ ಯಾವುದು ದೊಡ್ಡದು ಮತ್ತು ಚಿಕ್ಕದು ಎಂಬುದು ನಮಗೆ ಗೊತ್ತಿದೆ. ಹಾಗಾದ್ರೆ ಮೊದಲನೇ ಗುಣೋತ್ತರದಲ್ಲಿರುವಂತಹ ಅಂದ್ರೆ ಮೊದಲನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ 65.32 ಈಸ್ ಗ್ರೇಟರ್ ದೆನ್ 17.34 ಆಯ್ತು. ಮೊದಲನೇ ಕತ್ರಿ ಗುಣಾಕಾರ ದೊಡ್ಡದಿದ್ರೆ ನಾವು ಮೊದಲನೇ ಗುಣೋತ್ತರ ಕೂಡ ದೊಡ್ಡದಿದೆ ಎಂದು ತೋರಿಸಬೇಕು. ಮೊದಲನೇದು ಯಾವ್ದಿದೆ ಇಲ್ಲಿ? 9.2 ಇಂಟು 7.1 ಈಸ್ ಗ್ರೇಟರ್ ದೆನ್ 3.4 ಇಂಟು 5.1. therefore ಇಲ್ಲಿ 9.2 upon 5.1 is greater than 3.4 upon 7.
ಈ ರೀತಿಯಾಗಿ ನಾವು ಗುಣೋತ್ತರಗಳ ಹೋಲಿಕೆಯನ್ನ ಮಾಡಿದೆವು ಮಕ್ಕಳೇ. ನೀವು ಇಂತಹ ಉದಾಹರಣೆಗಳನ್ನ ಈ ರೀತಿಯಾಗಿ ಅಭ್ಯಾಸದಲ್ಲಿರುವಂತಹ ಉದಾಹರಣೆಗಳನ್ನ ನಾವಿಲ್ಲಿ ಕತ್ರಿ ಗುಣಾಕಾರ ಮೂಲಕ ಅಂದ್ರೆ ಮೊದಲನೇ ಗುಣೋತ್ತರ ದೊಡ್ಡದೋ ಅಥವಾ ಎರಡನೇ ಗುಣೋತ್ತರ ದೊಡ್ಡದೋ ಈ ರೀತಿಯಾಗಿ ನೋಡ್ಬೇಕಾಗಿದ್ರೆ ನಾವು ಗುಣೋತ್ತರದ 3 ನಿಯಮಗಳನ್ನ ಈ ರೀತಿಯಾಗಿ ನೋಡ್ಬೇಕು. ಅಂದ್ರೆ ಎ ಅಪಾನ್ ಬಿ ಮತ್ತು ಸಿ ಅಪಾನ್ ಡಿ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಕತ್ರಿ ಗುಣಾಕಾರ ಮಾಡಲಾಗಿ ಮೊದಲನೇ ಗುಣಾಕಾರ ದೊಡ್ಡದಿದ್ರೆ ಮೊದಲನೇ ದೊಡ್ಡದು, ಎರಡನೇ ಗುಣಾಕಾರ ದೊಡ್ಡದಿದ್ರೆ ಎರಡನೇ ಗುಣೋತ್ತರ ದೊಡ್ಡದು, ಎರಡೂ ಗುಣಾಕಾರಗಳು ಸಮಾನವಾಗಿದ್ರೆ ಅವು ಸಮಾನವಾಗಿರುತ್ತವೆ. ಇಂತಹ ಉದಾಹರಣೆಗಳನ್ನ ತಾವು ಕೂಡ ಪ್ರಾಕ್ಟೀಸ್ ಮಾಡಿ ಬಿಡಿಸಿ ಮಕ್ಕಳೇ. ಇಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ತಾವು ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.